ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ವ್ಲಾಗ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು, ಕ್ಷಮೆ ಇರಲಿ. ಸ್ನೇಹಿತರೆ, ನಾನು ಇವಾಗ ತಿರುಮಲದಲ್ಲಿರುವಂತಹ ಇನ್ನೊಂದು ವ್ಲಾಗು ತೊಗೊಂಡು ಬಂದಿದ್ದೀನಿ. ತಿರುಮಲದಲ್ಲಿ ಒಂದು ಪಾಪನಾಶ ಅನ್ನೋ ಪವಿತ್ರವಾದಂತಹ ಸ್ಥಳ ಇದೆ. ಸ್ನೇಹಿತರೆ, ನಾವು ಇವಾಗ ಹೊರಡ್ತಾ ಇದ್ದೀವಿ ತಿರುಮಲದಲ್ಲಿರುವಂತಹ ಆ ಪಾಪನಾಶ ಸ್ಥಳಕ್ಕೆ. ಅಲ್ಲೇ ಇದ್ದೀವಿ ಇವಾಗ. ಹೊರಗಡೆ ಇದೆಲ್ಲ ಇತ್ತು, ಸ್ಫಟಿಕ, ಲಿಂಗ, ರುದ್ರಾಕ್ಷಿಗಳು ಇದೆಲ್ಲ ಇದ್ವು. ಇದೊಂದು ಸ್ವಲ್ಪ ಶಾರ್ಟ್ ತೆಗೆಯೋಣ ಅಂತ ತೆಗೆದೆ. ನೋಡಿ, ಇದು ರುದ್ರಾಕ್ಷಿ, ಗಿಡದಿಂದ ತೆಗೆದಿರುವಂತಹ ರುದ್ರಾಕ್ಷಿ. ಆ ಎಲೆಗಳನ್ನೆಲ್ಲ ಅವರು ತೋರಿಸ್ತಾ ಇದ್ದಾರೆ. ಇದು ರುದ್ರಾಕ್ಷಿ ಗಿಡದ್ದೇ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅದು ನಿಜಾನೋ ಸುಳ್ಳು ಗೊತ್ತಿಲ್ಲ, ಆದರೆ ಅವ್ರು ತೋರಿಸ್ತಾ ಇದ್ರು ಎಲೆ ಎಲ್ಲ ನಿಜವಾಗೇ ಇತ್ತು. ಬನ್ನಿ, ಇವಾಗ ನಾವು ಹೊರಡ್ತಾ ಇದ್ದೀವಿ ಪಾಪನಾಶಕ್ಕೆ. ಕೆಳಗೆ ಇದೇ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನಾನು ಪವಿತ್ರ. ಇದೇನಪ್ಪ ಬ್ಲಾಗ್ನಲ್ಲಿ ಈ ಥರ ವಿಡಿಯೋ ಬಂತಲ್ಲ ಅಂತ ಅನ್ಕೋತಾ ಇದ್ದೀರಾ ಸ್ನೇಹಿತರೆ? ಇಲ್ಲಿ ಎದುರುಗಡೆ ಕಾಣ್ತಾ ಇರೋಳು ನಾನೇ, ಪವಿತ್ರ. ಸ್ನೇಹಿತರೆ, ನಾನು ಸಾರಿಗಳನ್ನು ಆನ್ಲೈನಲ್ಲಿ ಸೆಲ್ ಮಾಡ್ತಾ ಇದ್ದೀನಿ. ಈ ಸಾರಿಗಳನ್ನು ನೋಡಿ, ತುಂಬ ಚೀಪ್ ರೇಟ್ನಲ್ಲಿ ನಾನು ಕೊಡ್ತಾ ಇದ್ದೀನಿ, ತುಂಬ ಕಡಿಮೆ ಬೆಲೆಗೆ. ನನ್ನ ಚಾನಲ್ ಇದೆ, ಆ ಚಾನಲ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡಿ. ಸ್ನೇಹಿತರೆ, ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಈ ಸಾರಿಗಳು ನಿಮಗೆ ಸಿಗ್ತವೆ. ಚಾನಲಲ್ಲಿ ನಾನು ಹಾಕ್ತಾನೇ ಇರ್ತೀನಿ. ಆ ಚಾನಲನ್ನು ಓಪನ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಹಾಗೂ ವಾಟ್ಸಪ್ ನಂಬರನ್ನು ನೀವು ಸೇವ್ ಮಾಡ್ಕೊಳ್ಳಿ. ಬೇಕಾದಂತಹ ಸಾರಿಗಳನ್ನು ನನಗೆ ಆರ್ಡರ್ ಕೊಡಿ. ಓಕೆ ಸ್ನೇಹಿತರೆ, ಬನ್ನಿ ಪಾಪನಾಶಕ್ಕೆ ಹೋಗೋಣ. ಪಾಪನಾಶಕ್ಕೆ ಹೋಗುವಂತಹ ಮಾರ್ಗನೇ ಇದು. ಕೆಳಗಡೆ ನೋಡಿ ಹೋಗ್ತಾ ಇದ್ದೀವಿ ನಾವು. ಪಾಪನಾಶಕ್ಕೆ ಹೋಗುವಾಗ ಸಮಯ ಆಗಿತ್ತು 4 ಗಂಟೆ ಸ್ನೇಹಿತರೆ, ಸಾಯಂಕಾಲ 4 ಗಂಟೆ ಆಗಿತ್ತು. ಪಾಪನಾಶಕ್ಕೆ ಅಂದರೆ ಇಲ್ಲಿ ಹೋದ ನಂತರನೇ ಇದೇ ಲಾಸ್ಟು. ಇಲ್ಲಿಂದ ಸೀದಾ ನಾವು ವಾಪಸ್ ತಿರುಮಲ ಸನ್ನಿಧಿಗೆ ವಾಪಸ್ ಬಂದುಬಿಟ್ವಿ, ಇಲ್ಲಿ ದರ್ಶನ ಮಾಡಿಕೊಂಡು. ಏಕೆಂದರೆ ಸಾಯಂಕಾಲ ಆಗ್ತಾಯಿತ್ತು, 4:15 ಗಂಟೆ ಏನೋ ಆಗಿತ್ತು ಸ್ನೇಹಿತರೆ. ನಾವು ಪೂರ್ತಿ ನೋಡೋಷ್ಟರೊಳಗೆ 6 ಗಂಟೆ ಆಗಿಬಿಟ್ಟಿತ್ತು. ಅಂದರೆ ಹೊತ್ತು ಹೋಗೋಷ್ಟರೊಳಗೆ ಇದು ಎಲ್ಲ ಮುಚ್ಚಿಬಿಡ್ತಾರೆ. 5 ಗಂಟೆ ಆಗಿತ್ತು ಮೋಸ್ಟ್ಲಿ, ನಾವು ನೋಡೋಷ್ಟರೊಳಗೆ 5 ಗಂಟೆ ಆಗಿತ್ತು. ಹೌದು, ಇಲ್ಲೆಲ್ಲ ಇದು ಒಂದು ಕಾಡಲ್ಲ ಸ್ನೇಹಿತರೆ, ತಿರುಮಲ ಕಾಡು. ಅದಕ್ಕೋಸ್ಕರ ಸಾಯಂಕಾಲ ಇಲ್ಲಿ ಯಾರೂ ಇರೋದಿಲ್ಲ. ಇದ್ದರೂ ಸಹ ಒಳಗಡೆನೇ ಇರ್ತಾರೆ, ಹೊರಗೆ ಬರೋದಿಲ್ಲ. ಕಾರಣ, ಪ್ರಾಣಿಗಳು ಓಡಾಡ್ತವೆ, ಕಾಡು ಪ್ರಾಣಿಗಳು ಓಡಾಡ್ತಾ ಇರ್ತವೆ. ಚಿರತೆಗಳು ಮತ್ತು ಕರಡಿಗಳು, ಈ ಥರದೆಲ್ಲ ತುಂಬ ಪ್ರಾಣಿಗಳಿವೆ. ನಾನು ಪ್ರಥಮ ಬಾರಿ ತಿರುಮಲಕ್ಕೆ ಬಂದದ್ದು ಡಿಗ್ರಿನಲ್ಲಿದ್ದೆ. ನಾನು ಡಿಗ್ರಿ 3rd ಇಯರ್ ಮುಗಿದಿತ್ತು ನಂದು, ಆಲ್ರೆಡಿ ಫೈನಲ್ ಮುಗಿದಿತ್ತು, ಎಕ್ಸಾಮ್ನು ಕೊಟ್ಟಿದ್ದೆ ನಾನು. ನೆಕ್ಸ್ಟು BEdಗೋಸ್ಕರ ನಾನು ಟ್ರೈ ಮಾಡ್ತಾ ಇದ್ದಿದ್ದೆ. ಆವಾಗ ಇಲ್ಲಿ ಕರ್ಕೊಂಡು ಬಂದಿದ್ದರು ನಮ್ಮ ಅಪ್ಪ, ಅಮ್ಮ, ನಾವು ಮತ್ತು ನಮ್ಮ ಅಣ್ಣ, ತಮ್ಮ ಎಲ್ಲರೂ ಬಂದಿದ್ವಿ ನಾವು. ಫಸ್ಟ್ ಟೈಮ್ ಆವಾಗ ಹೋಗಿದ್ದೆ ನಾನು ತಿರುಮಲಕ್ಕೆ. ಆವಾಗ ಹೋದಾಗ ನನಗೆ ಒಂಥರ ಬೇರೆಯೇ ಅನುಭೂತಿ ಆಗಿತ್ತು. ಒಂಥರ ಸ್ವರ್ಗಕ್ಕೆ ಬಂದಿದ್ದೇವೇನೋ ಅನ್ನೋ ಥರ ಅನುಭೂತಿ ಆಗಿತ್ತು. ಆಗ ಹೋಗಿದ್ವಲ್ಲ, ಆಗ ಪಾಪನಾಶಕ್ಕೆ ಇಲ್ಲಿಗೆ ಸಹ ನಾವು ಬಂದಿದ್ವಿ. ಆಗ ಈ ನೀರೆಲ್ಲ ಬರುತ್ತೆಲ್ಲ, ಝರ್ನಾ ಥರ ಇದೆ, ಅದೆಲ್ಲ ಕಟ್ಟಿದ್ದಿದ್ದಿಲ್ಲ. ಅದು ನ್ಯಾಚುರಲ್ ಆಗಿ ಕಲ್ಲಿನಿಂದನೇ ಬರ್ತಾ ಇರ್ತಿತ್ತು ನೀರು. ಈಗ ಇದನ್ನೆಲ್ಲ ಕಟ್ಟಿದ್ದಾರೆ, ಅಂದರೆ ಒಂದು ಬಾಯಿ ಥರ ಮಾಡಿದ್ದಾರೆ. ಅದಕ್ಕೆಲ್ಲ ಸಿಂಹದ ಬಾಯಿ, ಆಕಳ ಬಾಯಿ ಮತ್ತು ಈ ಆನೆ ಬಾಯಿ, ಈ ಥರ ಎಲ್ಲ ಬಾಯಿ ಆಕಾರ ಕೊಟ್ಟು ಆ ಝರಣೆಗಳಿಗೆ ಶೇಪ್ ಕೊಟ್ಟು ಕಟ್ಟಿದ್ದಾರೆ. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ಅದು ಕೂಡ. ಸಾಯಂಕಾಲ ಆಗ್ತಾ ಇತ್ತು, ಅದಕ್ಕೋಸ್ಕರ ಇಲ್ಲಿ ನೋಡಿ ನಾನು ಸ್ವಲ್ಪ ವಿಜುವಲ್ ಕೂಡ ತೆಗೆದಿದ್ದೀನಿ ಪ್ರಕೃತಿದು, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಮಂಗಗಳೆಲ್ಲ ಇದ್ವು, ಆ ಮಂಗಗಳ ವಿಡಿಯೋ ಸಹ ಬ್ಲಾಗ್ ಹಾಕ್ತೀನಿ, ಇದ್ರ ಜೊತೆಗೆ ಶೇರ್ ಮಾಡ್ತೀನಿ, ನೀವು ನೋಡಿ ಸ್ನೇಹಿತರೆ. ನಾವು ಮಂದಿರದ ಒಳಗೆ ಹೋಗಬೇಕು ಅನ್ನೋಷ್ಟರೊಳಗೆ ಬೀಗ ಹಾಕಿಬಿಟ್ರು. ಯಾಕೆಂದರೆ ನಾನು ಹೇಳಿದ್ನಲ್ಲ, ಸಾಯಂಕಾಲ ಆಗೋಷ್ಟರೊಳಗೆ ಎಲ್ಲ ಮುಚ್ಚಿಬಿಡ್ತಾರೆ, ಯಾರೂ ಇರೋದಿಲ್ಲ ಇಲ್ಲಿ. ಸಾಧುಗಳು ಇದ್ದರೂ ಹೊರಗೆ ಬರೋದಿಲ್ಲ, ಒಳಗಡೆನೇ ಇರ್ತಾರೆ. ಅಂದರೆ ಅವರ ಗುಡಿಸಲು ಥರ ಏನಾದರೂ ಮಾಡಿಕೊಂಡು ಇಲ್ಲಿ ಇಟ್ಟಿದ್ದಾರೆ ಅಂತಂದಲ್ಲಿ ಸಹ ಅವರು ಒಳಗಡೆ ಇರ್ತಾರೆ, ಹೊರಗಡೆ ಬರೋದಿಲ್ಲ. ಕಾರಣ, ಕಾಡು ಪ್ರಾಣಿಗಳು ಓಡಾಡ್ತಾ ಇರ್ತವೆ. ಪ್ರಕೃತಿ ದೃಶ್ಯ ನೋಡಿ ಎಷ್ಟು ಚೆನ್ನಾಗಿದೆ, ಸುಂದರವಾದಂತಹ ಈ ಪ್ರಕೃತಿ ದೃಶ್ಯ. ಸ್ನೇಹಿತರೆ, ಇನ್ನೊಂದು, ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ದೇವರಿಗೆ
ಹೂವಿನ ಹಾರ ಮತ್ತು ಅವರಿಗೆ ಪ್ರಸಾದ ತರಹ ಎಲ್ಲ ಮಾಡಿ ಕಳಿಸ್ತಾರಲ್ಲ, ಅದೆಲ್ಲ ಎಲ್ಲಿಂದ ಬರುತ್ತೋ ಗೊತ್ತು? ತಿರುಮಲದ ಗುಡ್ಡದಲ್ಲೇ ಕೆಲವು ಜನಜಾತಿಗಳು ಇವೆ. ಆ ಜನಜಾತಿ ಏನಿದಾರಲ್ಲ, ಅವರು ಸಾಮಾನ್ಯ ಅಂದರೆ ನಮ್ಮಂಥ ಜನರಿಂದ ದೂರ ಇರ್ತಾರೆ. ಅವರು ಬೇರೆಯವರು ಕೊಟ್ಟಿದ್ದಂತಹದ್ದು ತಿನ್ನೋದಿಲ್ಲ, ಹಾಗೂ ಬೇರೆಯವರಿಗೆ ಅವರ ಇದ್ದಂತಹ ಸ್ಥಳದಲ್ಲಿ ಪ್ರವೇಶ ಕೂಡ ಮಾಡಗೊಡೋದಿಲ್ಲ. ತುಂಬ ಪವಿತ್ರವಾದಂತಹ ಜನ ಅವರು. ಅವ್ರ ಬಗ್ಗೆ ಸಹ ಒಂದು ವ್ಲಾಗು ಖಂಡಿತ ಮಾಡ್ತೀನಿ. ಇಲ್ಲಿ ನೋಡಿ, ಮಂಗ ಕೂತಿದೆ. ಇನ್ನೂ ತುಂಬ ಮಂಗಗಳಿದ್ವು. ಮಂಗ ಅಲ್ಲ, ಸಾರಿ, ಕೋತಿ ಕೂತಿದೆ. ಮೇಲ್ಗಡೆ ವಾಪಸ್ ಹೋಗ್ತಾ ಇದ್ದಿದ್ವಲ್ಲ, ಆವಾಗ ಮಂಗಗಳಿದ್ವು. ಇಲ್ಲಿ ನೋಡಿ ಸ್ನೇಹಿತರೆ, ಇದೆಲ್ಲ ಪ್ರಕೃತಿ ದತ್ತವಾಗಿ ಬಂದಂತಹ ನೀರು ಝರ್ನೆ ಥರ ಬರ್ತಾ ಇದೆ. ಒಂದು ಪಿಕ್ ನಾನು ತೆಗೆದಿದ್ದೀನಿ, ಆ ಪಿಕ್ಕನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಸಾಯಂಕಾಲದ ಸಮಯದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಈ ವ್ಲಾಗು ಇಷ್ಟ ಆದಲ್ಲಿ ಖಂಡಿತ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಚಾನಲ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಚಾನಲನ್ನು ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಖಂಡಿತ ಹೋಗಿ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇಷ್ಟ ಆಗ್ತಾ ಇವೆ ಆ ಸಾರಿಗಳು ಅಂದರೆ ಖಂಡಿತ ಬೈ ಮಾಡಿ. ಹಾಗೂ ಸ್ನೇಹಿತರೆ, ಇನ್ಸ್ಟಾಗ್ರಾಮ್ನಲ್ಲಿ ಸಹ ನನ್ನನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ID ಪವಿತ್ರ ನಾಗೂರ್ಕರ್ ಅಂಥೇಳಿನೇ ಇದೆ. ಅದರಲ್ಲಿ ಸಹ ನಾನು ಸಾರಿಗಳನ್ನು ಹಾಗೂ ಅದರ ಪಿಕ್ಕನ್ನೆಲ್ಲ ಹಾಕ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆದಲ್ಲಿ ನೋಡಿ, ಅದು ಅಲ್ಲಿ ಏನನ್ನಿಸುತ್ತೆ ಅದನ್ನು ಸಹ ಕಮೆಂಟ್ ಮಾಡಿ ನೀವು ಅದರ ಕೆಳಗಡೆ ಸಹ. ಓಕೆ ಸ್ನೇಹಿತರೆ, ವ್ಲಾಗ್ ಇಷ್ಟ ಆದಲ್ಲಿ ಖಂಡಿತ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಕಮೆಂಟ್ ಮಾಡಿ ತಿಳಿಸಿ ಈ ವ್ಲಾಗು ಹೇಗೆ ಅನ್ನಿಸ್ತು ಅಂತ. ಧನ್ಯವಾದ ಸ್ನೇಹಿತರೆ, ನಮಸ್ಕಾರ.